ಏನ್ರಿ ನಿಮ್ದು? ನಾನು ಕೊಟ್ಟಿ ಕಿರುಚುಂಬನ ನನಗೆ ವಾಪಸ್ ಕೊಟ್ಬಿಡಿ, ಸಾಲ ಮನ್ನಾಗ್ಲಿ. ಯಾವ್ದೋ ಕಾರ್ಗಳು ಬರ್ತಾ ಇದಾವೆ, ಕಾಲ್ ತೆಗಿರಿ, ಜನ ಅಪಾರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಳಕ್ ಏನಿಲ್ಲ, ಇನ್ನು ಅಪಾರ್ಥ ಎಲ್ರಿ ಮಾಡ್ಕೋತಾರೆ. ಕೊಡ್ರಿ. ಈ ಕಡೆನೇ ನೋಡ್ತಿದ್ದಾರೆ, ಕಾಲ್ ತೆಗಿರಿ. ಅಲ್ಲ ರೀ, ಅಲ್ಲಿ ನಾನು ನಿಮ್ಮಮ್ಮ ಅಮ್ಮ ಅಂತ ಬೈದ್ರ ನನಗೆ. ಪೋಸ್ ನೋಡು, ಪಡ್ಪೋಸಿ ನನ್ನ ಮಗ ಹೆಂಗ್ ನಿಂತ ನಾಕ ಬಂದಿ ಹಾಕೊಂಡು. ನನ್ನ ಫ್ರೆಂಡು ಶ್ವೇತಾ ಅಂತ. ನಮಗ್ ಗೊತ್ತಿವೆಲ್ಲ, ನಾವ್ ಆಡ್ರೆ ಆಟ್ಕಳೆ ಅಮಿಕಟ್ ಕಾರತ್ತ ಕೇಳಮ್ಮಿ. ನಮ್ ಕಷ್ಟ ನಮ್ದು, ನಮ್ಗೆ ಗ್ಯಾಸ್ ಆಗಿದೆ. ಎಲ್ಲಿಗ್ ಮಮ್ಮಿ? ಮೇಷ್ಟ್ರ ಮನೆಗೆ ಕಾರತ್ತ. ಏ, ಆ ಗ್ಯಾಸ್ ಅಪ್ಪ ಅಷ್ಟು ತಗೊಳ್ಳೋ. ಪ್ಯೂರ್ ಜಿರಪ್ಪ, ಫಾಸ್ಟ್ ಲೀಪು. ಅದನ್ನ ಎಂಥ ಹುಲಿಗೆ ಜಾಗ ಕೊಟ್ಟರೆ ಅಂತ ಮೇಷ್ಟ್ರು ಒಂದ್ಸರಿ ಕಣ್ಣಾರೆ ನೋಡ್ಲಿ. ಕೊಡೋದ್ನಾ ನೋಡಿ ಸ, ಕಣ್ತುಂಬ ನೋಡಿ ಕಳಿಸ. ಇವನ್ ಮಕ್ಕೆ ತೀರ್ಥ ರೂಪ ತಂದೆಂಗೆ ಉದ್ದಿಟ ಹಬ್ಬದ ಶುಶಾಭಯ. ಗಣೇಶ್ ಬಿ. ಏನಿದು? ತೀರ್ಥ ರೂಪ ತಂದೆ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಸರ್. ನಮ್ ಗಣಿ 2 ವರ್ಷದ ಹಿಂದೆ ಅವ್ರ ತಂದೆ ಹುಟ್ಟುಹಬ್ಬಕ್ಕೆ ಫೇಸ್ಬುಕ್ ಅಲ್ಲಿ ಹಾಕಿದ್ದ. ಆಗ್ದಸ ಎಮ್ಮೆಲೆ ಬರೆಗಳು ಮಗನ್ಗೆ ಕುಂಡಿ ಸೀಳಿದ್ರೆ 3 ಅಕ್ಷರ ಕನ್ನಡ ಬರೋಕಿಲ್ಲ, ಓದಕ್ಕೂ ಬರೋಕಿಲ್ಲ, ಬರೆಯಕ್ಕೂ ಬರೋಕಿಲ್ಲ ಅಂತ ಇಡೀ ಮಂಡ್ಯ ಮೈಸೂರು ಗಲಾಟೆಸ ಬೆಂಕಿ. ಇದು ಈಗಿನ ಪೀಳಿಗೆ ಮಕ್ಕಳು ಕನ್ನಡ ಮಾತಾಡ್ತಾರೆ, ಹೇಗೂ ಕನ್ನಡ ಮಾತಾಡ್ತೀವಲ್ಲ ಅಂತ ಕನ್ನಡ ಓದೋಕೆ ಬರೆಯೋಕೆ ಕಲಿಯೋದಿಲ್ಲ. ಇಲ್ಲ ಬಿಡಿ, ಎಲ್ಲ ಕಡೆ ಇಂಗ್ಲಿಷ್ ಹಾವಳಿ, ಅದೇ ಸಮಸ್ಯೆ. ಆ ಪತ್ರಿಕೆಯಲ್ಲಿ ಟಿವಿಲಿ ಅದೇನೋ ಬೊಗಳವನೆ, ಆ ಬೆಳಲ್ಲಿ ಹಿಂಗ ಅನಿಸ ನೋಡಿ, ಅವನ ತೋರ್ಸ ನೋಡಿ, ಅವನ ಬೆಂಕಿ ನೋಡಿ. ಹೀಗೆ ಸರ್, ಇದು ನಾನು ಇಂಗ್ಲಿಷ್ ಮೀಡಿಯಂ MBA, ಈಗ ಸ್ವಲ್ಪ ಕನ್ನಡ ಕಲಿತಾ ಇದ್ದೆ. ಸೋಲ್ತಾರೆ ಅಂತ ಎಲ್ಲ ಕಡೆ ಮಾತಾಡ್ತಿದ್ದಾರೆ, ನೀವೇ ಸೋತ್ರ ಒಳ್ಳೇದೆ. ನನಗೆ ಈ ಪೊಲಿಟಿಕ್ಸ್ ತಲೆ ಕಂಡ್ರಾಗಲ್ಲ. ನಾನಂತೂ ನಮ್ಮ ಅಪ್ಪನಿಗೆ ಓಟ್ ಹಾಕಲ್ಲ, ನೀವು ಹಾಕ್ಬೇಡಿ. ಕರ್ನಾಟಕ ಚೆನ್ನಾಗಿರುತ್ತೆ. ಇದೆಲ್ಲ ದಿನ ಟಿವಿಯಲ್ಲಿ ಬರ್ತಿತ್ತಲ್ಲ, ತುಂಬಾ ಬಂತು ಸರ್. ಟಿವಿ ಆಳಗೋಲಿ ಸಾ, ಪ್ರಪಂಚದ ಎಲ್ಲ ಮೊಬೈಲ್ಗೂ ಎಲ್ಲ ಕಡೆ ಹೊಂಟೋಯ್ತು ಸಾ. ಪ್ಯೂರ್ ಸಾ ಎಲೆಕ್ಷನ್. ಕನ್ನಡ ಬರೆಯಕ್ ಬರ್ದಿರೋ ಮಗನ್ ಹುಡ್ಸಂ ಬೈರೇಗೌಡ ಅಂತ ಹೇಳ್ಬಿಟ್ಟು ಯಾರೋ ಇಬ್ರು ಸರ್ ಓಟ್ ಹಾಕ್ಲಿಲ್ಲ. 2 ಓಟಿಂದ ಸೋತ್ಬಿಟ್ಟು ಎಲ್ಡಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ ಈಗ ಮನೇಲಿ. ಮಗನಂತೆ ಮಗ ಇವರು. ಏನಿದೆಲ್ಲ ಗಣೇಶ್ ಸರ್? ಅವತ್ತಿನ ಡೇಟ್ಗೆ ಹಂಗ ಆಗ್ಬಿಡ್ತು ಸರ್ ಅದು. ಸಭಾ ಮರ್ಯಾದೆ ಇಲ್ಲ ನಿನಗೆ. ನೋಡಿದ್ರ ಆಪ್ ಇಂಗ್ಲೀಷು, ಆಪ್ ಕನ್ನಡ. ಆಮೇ ಇವನ್ ಬದಲು ಅದೇ ನಂದು ಗುಟ್ಟಿದ್ದು, ನಾಯಿ ಗುಟ್ಟಿದ್ದು ಅಂತ ಅದನ್ನೊಂದು ಎತ್ತು ಕೊಟ್ಬಿಟ್ಟಿದ್ರೆ ನೆಮ್ಮದಿಯಾಗಿ ಸಾಕ್ತಾ ಇದ್ದೆ, ನೆಮ್ಮದಿಯಾಗಿ. ಈಗ ಈ ಮಾತಲ್ಲ ಬೇಕಾ? ದೊಡ್ಡ ರೈಟ್ರು ಸಾ, ಕಾದಂಬರಿ ಎಲ್ಲ ಬರ್ದು ಗುಡ್ಡೆ ಹಾಕ್ಬಿಟ್ಟವಳೆ. ಯಾವುದೋ ಎತ್ಕೊ ಓದಕ್ಕೆ ಹೋದೆ ಒಂದಿನ, 1.5 ಪೇಜ್ ಓದೋದ್ರೊಳಗೆ ಹಂಗೆ ವಾಲ್ಕೊಂಬಿಟ್ಟೆ ಸಾ. ನಮ್ಮಿಬ್ಬರದು ಇಂಟರ್ ಕ್ಯಾಸ್ಟ್ ಲವ್ ಮ್ಯಾರೇಜು. ಅದಕ್ಕೆ ಬೆರ್ಕೆ ಸೊಪ್ಪು ಮಂಕಿ ಬ್ರ್ಯಾಂಡ್ ನನ್ನ ಮಗ ಹಿಂಗೆ ಉಟ್ಬಿಟ್ಟವನೇನೋ. ನಾನೊಂದು ಕಡೆ ಸಾಹಿತ್ಯ ಗೀತ್ಯ ಅಂತ ಇದ್ದೀನಿ. ಸಾಹಿತಿ ಮಗನಾಗಿ ಕನ್ನಡ ಓದ್ ಬರೆಯೋಕ್ಕೆ ಬರಲ್ಲ ಅಂತ ಊರೆಲ್ಲ ಆಡ್ಕೋತಾರೆ ಸರ್. ತುಂಬ ಅವಮಾನ ಆಗುತ್ತೆ. ಅದಕ್ಕೆ ನಿಮ್ಮ ಕಾಲೇಜ್ಗೆ ಹಾಕಿದ್ವಿ. ಮಾಸ್ಟರ್ಸ್ ಆದಮೇಲೆ ಏನು ಮಾಡ್ಬೇಕಂತಿದ್ದಾನೆ ಗಣೇಶ? ನನಗೆ ಅವೆಲ್ಲ ಅರ್ಥ ಆಗಿಲ್ಲ, ನೀನು ಹೇಳು. ಅದೇ ಕಿಟಲ್ ಅವ್ರದ್ದು ಕನ್ನಡ ಡಿಕ್ಷನರಿ ಇದೆಯಲ್ಲ ಸರ್, ಅದರ ಸಂಸ್ಥೆ ಜರ್ಮನಿಯಲ್ಲಿರೋದು. ಅಲ್ಲಿ ಕೆಲಸ ಕೊಡ್ಸೋಣ ಅಂತ ಜರ್ಮನಿಗೆ ಕಳಿಸ್ಬಿಡ್ತೀವಿ. ಜರ್ಮನಿಲಾರು ಕನ್ನಡ ಕಲ್ತ್ಕೊಳ್ಳಿ ಅಂತ. ಅಯ್ಯಪ್ಪ ಕಿಟಲ್ಲು ಇಲ್ಲಿಗೆ ಬಂದ್ಬಿಟ್ಟು ಪದಕೋಸ ಬರಿಲ್ವಾ ಸರ್? ಪದಕೋಸ ಇವಂಗೆ ಸರ್ ಬಂದಿರೋ ದೊಡ್ಡರೋಗ. ಸಾಕು ಸುಮ್ಮನೆ ರೀ. ಅವರು ನನ್ನ ಫ್ರೆಂಡು ಪದ್ಮಜ ಅಂತ, ಅವರು ರಾಡ್ರಿಕ್ಸ್ ಅಂತ. ಗಣಿದು ಕ್ಯಾಂಪಸ್ ಎಲೆಕ್ಷನ್ ಎಲ್ಲ ಇವರೇ ನೋಡ್ಕೊಳ್ಳೋದು. ಮಾಸ್ಟರ್ ಡಿಗ್ರಿನ ನೀವು ಪಾಠ ಮಾಡಿ ಮಾಡಿ ತಲೆಗೆ ತುಂಬಿದ್ರೆ ಇವ್ನು ಪಾಸ್ ಆಗೋದು. ಇವನೇ ಓದಕ್ಕೆ ಎಷ್ಟು ದಬಾಕೆ ಪಾಸ್ ಆಗೋದು. ನಮ್ಮ ಫ್ಯಾಮಿಲಿ ಅಣೆ ನಾ ಕಾಣೆ. ಮೇಷ್ಟ್ರಾಗಿ ಯತ್ನ ಪಡೋದು ನಮ್ಮ ಕರ್ತವ್ಯ. ಆದರೆ ಫಲ ವಿದ್ಯಾರ್ಥಿನೇ ಕೊಡಬೇಕು. ಎಲ್ಲ ಒಳ್ಳೇದಾಗ್ತದೆ ಬಿಡಿ. ನೀವು ಒಳ್ಳೇದಾಯ್ತದೆ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಈ ಒಳ್ಳೇದಾಯ್ತದೆ ಅಂತ ಪದ ಕೇಳಿ ಸಮಾನ ಆಗೋಗಿತ್ತು. ನಾ ಬತ್ತಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ತಗೊಳ್ಳಿ. ದಿಗಂತೂ ಮುಸಣ್ಣು ಬತ್ತೀವಪ್ಪ.
ಮ್ಯಾಮ್ ಮ್ಯಾಮ್ ನಾನು ನಿಮ್ಮ ದೊಡ್ಡ ಅಭಿಮಾನಿ. ಒಂದು ಆಟೋಗ್ರಾಫ್ ಬೇಕಿತ್ತು ಪ್ಲೀಸ್. ಗಣಿ ಕ್ಲಾಸ್ಮೇಟ? ಹೌದು. ಮಾಮ್ ಎನಿ ಹೆಲ್ಪ್? ಅವನು ಸ್ವಲ್ಪ ತರಲೆ. ನೀನು ಸಾಹಿತ್ಯಾಸಕ್ತ ಹುಡುಗಿ ಆದ್ರಿಂದ ನೀನೇ ಅವನ್ನ ಕಂಟ್ರೋಲ್ ಮಾಡಬೇಕು. ಆಗತ್ತಾ? ನಾನಾ? ಟ್ರೈ ಮಾಡು. ಥ್ಯಾಂಕ್ಸ್. ನಾವಂಟ ಬಿಕ್ಕಳಪ್ಪ. ಹಾ ಉಯ್ತೇರು